A9 ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ದರ್ಗಾದ ಬೋರ್ಜಿ ಬಾವಿ ಕನಕ ಕಾಲೋನಿಯಲ್ಲಿ ಶ್ರೀ ಭಕ್ತ ಕನಕದಾಸರ 5ನೇ ಜಯಂತಿಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶ್ರೀ ಕರಿಸಿದ್ದೇಶ್ವರ ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಶಂಕರ ಬಾಡಗಂಡಿಯವರು, ಸಮಾಜದ ಹಿರಿಯರಾದ ದೇವಕಾಂತ ಬಿಜ್ಜರಗಿ, ನಿವಾರ್ತಿ ಯರ್ನಾಳ್, ಅಮೀನಪ್ಪ ಗಂಟಿ, ಪರಶುರಾಮ್ ಲಾಪುರ್, ಸೋಪಾನ್ ಯರ್ನಾಳ್, ಸಚಿನ್ ಠಾಣೆ, ಅದಲ್ಲದೆ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಫೌಂಡೇಶನ್ ಕರ್ನಾಟಕದ ರಾಜ್ಯ ಉಪಾಧ್ಯಕ್ಷರಾದ ವಿನಾಯಕ್ ಹೊಂಡೇಕರ್, ರಾಜ್ಯ ಕಾರ್ಯದರ್ಶಿಗಳಾದ ಶಿವಕುಮಾರ್ ಬನ್ನೂರ್, ರಾಜ್ಯ ಸಂಘಟನಾ ಸಂಚಾಲಕರಾದ ಉಮೇಶ್ ಬೆಂಕಿಯವರು, ಶಂಕರ ಮೈಸೂರುಕರ್, ಶಿವ್ ಪೂಜಾರಿ ಉಪಸ್ಥಿತರಿದ್ದರು. ಅವ್ರ ಜಯಂತಿ ಆಚರಣೆ ಮಾಡುವುದಂದ್ರೆ ನಮ್ಗೊಂದು ಹೆಮ್ಮೆ ವಿಷಯ. ಅದು ಈ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಭಾಗಿಯಾಗಿ ಈಗ ಏನಾಗ್ಬಿಟ್ಟದ, ಸಣ್ಣ ಹುಡುಗರಿಗೆ ಇದ್ದಷ್ಟು ನಮಗ ಇದು ಇಲ್ಲ, ಎನರ್ಜಿ ಇಲ್ಲ ಯಾರಿಗೆ ದೊಡ್ಡವ್ರಿಗೆ. ಆ ಪರಿಸ್ಥಿತಿ ಬಂದದ. ಸಣ್ಣ ಹುಡುಗರೇ ರೆಡಿ ಆಗ್ತಾರ, ಮುಂದರೆ ದೊಡ್ಡವರು ಅವ್ರಿಗೆ ಬೆನ್ನೆಲುಬಾಗಿ ನಿಂತಿ ಎಲ್ಲರೂ ಪ್ರೇರೇಪಣೆ ಕೊಡ್ಬೇಕಾಗಿ ವಿನಂತಿಸ್ಕೊ. ಈ ಕನಕದಾಸ ಜಯಂತಿ ಆಯ್ತು, ಸಂಗೊಳ್ಳಿ ರಾಯಣ್ಣನ ಜಯಂತಿಗೆ ನಮಗ ಪ್ರೇರೇಪಣೆ ಅಷ್ಟು ನಮಗ ಇದು ಇಲ್ಲ, ಉತ್ಸಾಹ ಇಲ್ಲ ಯಾರಿಗೆ. ನಮ್ಮ ಇದ್ರ ಬಗ್ಗೆ ಕನಕದಾಸಂದಾಯ್ತು, ಸಂಗೊಳ್ಳಿ ರಾಯಣ್ಣಂದಾಯ್ತು, ಶಿವ ಪನ್ನೂರಷ್ಟು ನಮಗ ಇದು ಇಲ್ಲ. ಅವ್ರಿಗೆ ಎಲ್ಲಿ ಬೇಕಾದಾಗ ನಾನು ನೆನೆಸ್ತೀನಿ ಅವ್ರಿಗೆ. ಎಲ್ಲರೂ ಒಗ್ಗೂಡಿ ಈಗ ಇಷ್ಟು ದಿವಸ ಏನೋ ಆಯ್ತು, ಇನ್ನು ಮುಂದರೆ ನಾವು ಮಾಡ್ತೇವೆ ಅನ್ನೋಂಥದ್ದು ಎಲ್ಲರಿಗೆ ಉತ್ಸಾಹ ಬರಲಿ ಅಂತ ಹೇಳಿ ಈ ವಿಷಯ ಹೇಳಿನಿ. ಇಲ್ಲಿವರೆಗೆ ನಾನು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಧನ್ಯವಾದ ಸಲ್ಲಿಸಿ ಇವತ್ತು ಶ್ರೀ ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಮೊದಲನೇದಾಗಿ ಇವತ್ತು ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಇಷ್ಟೆಲ್ಲ ಯುವಕರು ಸೇರಿದೆ, ಇದು ಎಲ್ಲ ನಮ್ಮ ಭಾಗ್ಯ ಇದು. ಯಾಕಂದ್ರೆ ಯುವಕರೇ ಈ ದೇಶದ ಶಕ್ತಿ. ಹಂಗಾಗಿ ಎಲ್ಲ ಒಂದು ಕಾರ್ಯಕ್ರಮ, ಯಾವುದೇ ಸಮಾಜ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಆ ಧರ್ಮ ಬೆಳಿಬೇಕಾದ್ರೆ ಯುವಕರೇ ಕಾರಣಗಳಾಗ್ತಾರ. ಹಂಗಾಗಿ ಯುವಕರ ಶಕ್ತಿ ಈ ದೇಶಕ್ಕೆ ಶಕ್ತಿ. ಹಂಗಾಗಿ ಇಂಥ ಒಂದು ಕಾರ್ಯಕ್ರಮಗಳು ಇವತ್ತು ಕನಕದಾಸ ಜಯಂತಿ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣರ್ ಆಗಿರ್ಬೋದು, ಈ ಎಲ್ಲಾ ಮಹಾನ್ ವ್ಯಕ್ತಿಗಳ ಜಯಂತಿ ಮಾಡಕ ಯಾರು ಹಿಂಸರಕ್ಕೆ ಹೋಗ್ಬೇಡ್ರಿ. ಆಮ್ಯಾಗ ಹಿರಿಯರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, ಯಾವುದೇ ಒಂದು ಶುಭ ಕಾರ್ಯಗಳಿಗಾಗಲಿ, ಇಂಥ ಒಂದು ಸಂಗೊಳ್ಳಿ ರಾಯಣ್ಣ ಜಯಂತಿ ಆಗಿರ್ಬೋದು, ಕನಕದಾಸರಾಗಿರ್ಬೋದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು, ಯಾವುದೇ ಒಬ್ಬ ಮಹಾನ್ ವ್ಯಕ್ತಿ ಒಂದು ಅವ್ರ ಕಾರ್ಯಕ್ರಮಗಳು ಯಾವುದೇ ಇರಲಿ, ಆ ಎಲ್ಲಾ ಕಾರ್ಯಕ್ರಮಕ್ಕೆ ಈ ರೀತಿ ಎಲ್ಲಾ ಸಮಾಜದವ್ರು ಕೂಡಿ ಮಾಡಿದಾಗೆ ಅದಕ್ಕೊಂದು ಕಳೆ ಬರ್ತೈತಿ. ಇದು ಯಾಕಂದ್ರೆ ಇವರು ಸಂತರು ಸುಮ್ಮನೆ ಆಗಿಲ್ಲ, ಸಂತರ ಸುಮ್ಮನೆ ಕರೆಯಂಗಿಲ್ಲ, ಒಬ್ಬ ತತ್ವಜ್ಞಾನಿ ಅವರು. ಈ ಒಂದು ಸಮಾಜ ಬೆಳಿಬೇಕಂದ್ರೆ ಒಂದೇ ಸಮಾಜಕ್ಕೆ ಸೀಮಿತವಾಗಿ ಕೆಲಸ ಮಾಡಿಲ್ಲ ಅವರು. ಈ ಪ್ರಬುದ್ಧ ಭಾರತ ಕಟ್ಟಬೇಕಾದ್ರೆ ಅವರ ಕೀರ್ತನೆಗಳ ಮೂಲಕ ಈ ಜಗತ್ತಿಗೆ ಒಂದು ಸಂದೇಶವನ್ನ ಸಾರಿದಂತಹ ಮಹಾನ್ ವ್ಯಕ್ತಿ ಯಾರಪ್ಪ ಅಂದ್ರೆ ಇವತ್ತು ಈ ಕನಕದಾಸರು ಅಂತ ಹೇಳಿ ಹೆಮ್ಮೆ ಅಂತ ಹೇಳ್ತೀವಿ ನಾವು. ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಜಯಂತಿಯನ್ನು ಮಾಡ್ತೀವಿ ನಾವು. ಈ ವರ್ಷ ನಾವು ಎಲ್ಲಾ ಜನ ಕೂಡಿ ಅತಿ ವಿಜೃಂಭಣೆಯಿಂದ ಮಾಡೀವಿ. 3 ದಿನಗಳಲ್ಲಿ ಹೆಂಗಪ್ಪ ಅಂದ್ರೆ ನಾವು ಈ ಕರಿಸಿದ್ದೇಶ್ವರ ಜಾತ್ರೆ ಮೊನ್ನೆ ಶಂಕರಣ್ಣವ್ರು ಮಾಡಿದ್ರು, ಅತಿ ವಿಜೃಂಭಣೆಯಿಂದ ಬಹಳ ಖುಷಿ ಆಯ್ತು ನನಗೆ. ಆ ಶಂಕರಣ್ಣವರಿಗೆ ಸಲ ಮಾಡಿದ ವಿಶೇಷ ಅನಿಸ್ತು. ಯಾಕಂದ್ರೆ ಒಂದು ಸಮಾಜ ಬೆಳಿಬೇಕಾದ್ರೆ, ಒಂದು ಊರಿ ಉದ್ಧಾರ ಆಗ್ಬೇಕಂದ್ರೆ ಅಲ್ಲಿ ಹಿರಿಯರು ಬಹಳ ಮಹತ್ವ ಇರ್ತೈತಿ, ಹಿರಿಯರ ಪಾತ್ರ ಬಹಳ ಮಹತ್ವ ಇರ್ತೈತಿ. ಹಂಗಾಗಿ ಆ ಸಮಾಜ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು, ಇವತ್ತು ಕರಿಸಿದ್ದೇಶ್ವರ ಜಾತ್ರೆ ನೋಡಿರ್ಬೋದು, ಅತಿ ವಿಜೃಂಭಣೆಯಿಂದ ಬಹಳ ಖುಷಿ ಆಯ್ತು ನನಗೆ. ಬೇರೆ ಸಮಾಜ ಅಂತ ಅದು ಸೆಕೆಂಡರಿ. ಬಟ್ ಯಾಕಂದ್ರೆ ಅಲ್ಲೆಲ್ಲರೂ ಮೈಬಣ್ಣರಾಗಿರ್ಬೋದು, ಮುಸ್ಲಿಂ ಬಾಂಧವರು ಕೂಡ ಮೈಬಣ್ಣ ಬಂದು ಎಲ್ಲಾ ನೇತೃತ್ವದೊಳಗೆ ನಮ್ಗೆ ಬಂಧನಗಳು ಬಹಳ ಖುಷಿ ಅನಿಸ್ತಾರೆ. ಯಾಕಂದ್ರೆ ಇದು ಭ್ರಾತೃತ್ವ. ಇದನ್ನೇ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ಕೊಟ್ರೆ ಸಮಾನತೆ ಇರ್ಬೇಕಂತೇಳಿ. ನಾವು ಇನ್ನಾದ್ರೂ ಅಲ್ಲಿ ಇದೀವಿ. ನಾವು ಯಾವ್ದು ಆ ಜಾತಿ ಹಿಂಗೆ ಈ ಜಾತಿ ಹಂಗೆ ಅಂತೇಳಿ ಅವ್ ಯಾರ ತರ ಅಂತವ್ರು ಬಿಟ್ಟು ಯಾರು ಚಲೋ ಕೆಲಸ ಮಾಡ್ತಾರ ಅಂತ ಎಲ್ಲ ಸಪೋರ್ಟಿವ್ ಇರೋ ಅಂತ ಈ ಒಂದು ಯಾವುದೇ ಕೆಲಸ ಕಾರ್ಯಗಳಿರ್ಲಿ, ಸಮಾಜ ಯಾವುದೇ ಸಮಾಜ ಇರಲಿ, ಎಲ್ಲಿ ತಪ್ಪು ನಡೀತಿ ಅಲ್ಲಿ ಹೋಗಿ ನಾವು ನಿಂದಿರ್ಬೇಕು. ಅದು ಸಂಘಟನೆ ಆಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಬೋದು, ಅಥವಾ ಯುವಕರಷ್ಟೇ ಯುವತಿಯರು ಕೂಡ ಪಾತ್ರ ಬಹಳ ಐತಿ. ಈ ಒಬ್ಬ ಶ್ರೇಷ್ಠ ಕವಿ ಆಗ್ಬೇಕಂದ್ರೆ ಅವರ ತಾಯಿ ಹರಿಕೆ ಹೊತ್ತಿರ್ತಾಳೆ, ಮಗ ನಾನು ಹುಟ್ಲಿಪ್ಪ ಅಂತೇಳಿ. ತಂದೆ ವೀರಪ್ಪ ನಾಯಕ, ತಾಯಿ ಬಚ್ಚಮ್ಮ. ಇವರ ಒಂದು ಉದಾಹರಣೆಯಲ್ಲಿ ಜನಿಸಿದ ಮಹಾನ್ ವ್ಯಕ್ತಿ ಯಾರಪ್ಪ ಅಂದ್ರೆ ಇವ್ರ ಹೆಸರು ತಿಮ್ಮಪ್ಪ ನಾಯಕ. ಫಸ್ಟ್ ಮೊದಲೇನಪ್ಪ ಅಂದ್ರೆ ತಿಮ್ಮಪ್ಪ ನಾಯಕ ಅಂತ ಹೆಸರಿತ್ತು. ಯಾಕೆ ತಿಮ್ಮಪ್ಪ ನಾಯಕ ಹೆಸರು ಬಂತಪ್ಪ ಅಂದ್ರೆ ಅವ್ರ ತಾಯಿ ಪಂಡ್ರಾಪುರ ವಿಠೋಬಾದ ಭಕ್ತರಾಗಿರ್ತಾರ. ಅವ್ರಿಗೆ ಹೋಗಿ ಹರಿಕೆ ಹೊತ್ತಿರ್ತಾರೆ, ನನಗೆ ಇಂಥ ಮಹಾನ್ ವ್ಯಕ್ತಿ ಶಿಲ್ಪ ಮಗ ಹುಟ್ಲಿ, ಆ ಮಗ ಹುಟ್ಟಿದ್ರೆ ನಿಮ್ಗೆ ತಿಮ್ಮಪ್ಪ ಅಂತ ಹೆಸರು ಅಂತ ಹೇಳ್ತಾರ. ಅವಾಗ ಅವ್ರಿಗೆ ತಿಮ್ಮಪ್ಪ ನಾಯಕ ಅಂತ ಇತ್ತು. ಅವ್ರು ಏನ್ ಮಾಡ್ತಪ್ಪ ಅಂದ್ರೆ ಕೀರ್ತನೆಗಳ ಮೂಲಕ ಮುಂದೆ ಈ ಜಗತ್ತಿಗೆ ಸಂದೇಶ ಸಾರಿದಕ್ಕ ಅವರಿಗೆ ಸಂತ ಕನಕದಾಸ ಅಂತ ಹೇಳಿ ಕರೀತಾರ. ಇದು ನಮ್ಮೆಲ್ಲರಿಗೂ ಹೆಮ್ಮೆ. ಈ ಸಂದೇಶ ಇತಿಹಾಸವನ್ನ ನಾವು ಮಕ್ಕಳಿಗೆ ತಿಳಿಸಬೇಕಾಗಿತ್ತು. ಇವತ್ತೆಲ್ಲರೂ ನಾವು ನೋಡ್ತೀವಿ, ಎಲ್ಲ ಬಹಳ ಪಾಂತು ಕಾರ್ಯಕ್ರಮ ಮಾಡ್ತೀವಿ, ಬರ್ತಡೇ ಮಾಡ್ತೀವಿ. ಬಟ್ ವಾರಕ್ಕೆ ಅಥವಾ ತಿಂಗಳಿಗೆ ಒಂದ್ಸಲ ಇಂಥ ಸಮಾಜಗಳು ಕೂಡಿಸಿ ಎಲ್ಲಾ ವಿದ್ಯಾರ್ಥಿಗಳು ಕೂಡಿಸಿ ಇಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ತಿಳಿಸಿದ್ರೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಕರೀತಾನೆ. ಆ ಎಲ್ಲಾ ಪ್ರಜೆಗಳು ಈ ಸಮಾಜ ನಿರ್ಮಾಣಕ್ಕಾಗಿ, ನಮ್ಮ ದೇಶದ ನಿರ್ಮಾಣಕ್ಕಾಗಿ, ನಮ್ಮ ಸಂಸ್ಕಾರವನ್ನು ಬೆಳೆಸೋಕ್ಕಾಗಿ ಈ ಒಂದು ಸಹಾಯ ಸಹಕಾರ ಆಗ್ತಾರ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಇವತ್ತು ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲಾ ಸಮಾಜದ ಎಲ್ಲ ಹಿರಿಯರಿಗೂ, ಯುವಕರಿಗೂ, ವಿಶೇಷವಾಗಿ ಸಚಿನ್ ಠಾಣೆ ಅವರಿಗೂ. ಯಾಕಂದ್ರೆ ಇವತ್ತು